ಗ್ರಾಮ್ ಸಂತೋಷ ಅದ್ರದ್ದು ಏಜ್ ಬಂದು ಒಂದ್ ನಿಮಿಷ. ಇನ್ನೊಂದ್ಸಲ ಇವನ್ನೆಲ್ಲ ರಿವಿಷನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಇದು ಯಾವ ಕಮಿಟಿ ಮೇಲೆ ಬಂತು ಅನ್ನೋದು ಕೂಡ ತುಂಬಾ ಸಲ ಕೇಳ್ತಾ ಇರ್ತಾರೆ. ಮಲ್ಹೋತ್ರ ರೆಕಮೆಂಡೇಶನ್ ಆಫ್ ಮಲ್ಹೋತ್ರ ಕಮಿಟಿ ನೋಡ್ರಿ. ಇದನ್ನ ಯಾವ ಇದ್ರ ಮೇಲೆ ರೆಕಮೆಂಡೇಶನ್ ಮೇಲೆ RPL ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ರೆಕಮೆಂಡೇಶನ್ ಆಫ್ ಮಲ್ಹೋತ್ರ ಕಮ್ಯುನಿಟಿ. ಎಲಿಜಿಬಿಲಿಟಿ ಅಂದ್ರೆ ರೆಸಿಡೆಂಟ್ ಆಫ್ ರೂರಲ್ ಏರಿಯಾಸ್ ಇನ್ ಇಂಡಿಯಾ. ಅದಕ್ಕೆ ಮಿನಿಮಮ್ RPL ಮಾಡ್ಬೇಕಂದ್ರೆ ಏನ್ ಒಂದು ಎಲಿಜಿಬಿಲಿಟಿ ಇರಬೇಕು, ರೂರಲ್ ರೆಸಿಡೆಂಟ್ ಆಫ್ ರೂರಲ್ ಏರಿಯಾ ಆಫ್ ಇಂಡಿಯಾ ಇರಬೇಕು. ಗ್ರಾಮ ಸುರಕ್ಷೆಗೆ ಸಂಬಂಧಪಟ್ಟಂಗೆ ನೋಡಿದ್ವಲ್ಲ 10,000 to 10 lakh ಇದೆ, 19 to 55 years ಇದೆ. ಅದೇ ರೀತಿಯಾಗಿ ಪ್ರೀಮಿಯಂ ಪೇಯಿಂಗ್ ಏಜ್ ಏನಿದೆ ಅಲ್ಲ 55 to 58 to 60 years ಇದೆ. ಅದೇ ರೀತಿಯಾಗಿ CWLA ಬಂದು ಆಫ್ಟರ್ 5 years ನಾಟ್ ಲೇಟರ್ ದ್ಯಾನ್ 6 years ಕ್ಯಾನ್ ಬಿ ಕನ್ವರ್ಟೆಡ್. ಅಂದ್ರೆ ಇದನ್ನ ಯಾವಾಗ ಕನ್ವರ್ಟ್ ಮಾಡಬಹುದು, ನಮ್ಮ PLI ದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಆಫ್ಟರ್ 5 years ನಾಟ್ ಲೇಟರ್ ದನ್ 6 years ಅಂದ್ರೆ 5 ರಿಂದ 6 ವರ್ಷದ ಒಳಗಡೆ ಮಾತ್ರ ಕನ್ವರ್ಟ್ ಮಾಡಕ್ ಅವಕಾಶ ಇದೆ. ಸರೆಂಡರ್ದು ಅದು ಎಲ್ಲವಷ್ಟು ಸೇಮ್ ಇದೆ. ಇದ್ರೊಳಗೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ ಜಸ್ಟ್ ಏಜ್ ಒಂದೇ ನೋಡ್ರಿ. ಅಲ್ಲಿ 19 to 55 ಇದೆ, ಇಲ್ಲಿ 19 to 45 years ಇದೆ ಏಜ್. ಅದು ಗ್ರಾಮ ಸುವಿಧಾದಲ್ಲಿ ಏಜ್ ಒಂದು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಎಷ್ಟು ಅಂತಂದ್ರೆ 19 to 45 years. ಎಂಡೋಮೆಂಟ್ 19 to 55 years ಇದೆ. ಗ್ರಾಮ ಪ್ರಿಯಕ್ಕೆ 20 to 45 years. ಗ್ರಾಮ ಪ್ರಿಯ 19 ಇತ್ತು, ಇದೇನು 20 to 45 ನಂದೋರೆ. ಗ್ರಾಮ ಪ್ರಿಯ 19 to 25 ಅಥವಾ 20 to 45, 19 to 45 ಅಥವಾ 20 to 45? ಹೌದಾ, ಸರಿ. ಅದನ್ನ ನಾನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಆಕ್ಚುಲಿ ಅದು ಸ್ಲೈಡ್ ಅಲ್ಲಿ ತೋರಿಸಿದ್ದೆ, ಮೋಸ್ಟ್ಲಿ ಕನ್ಫರ್ಮ್ ಮಾಡ್ಬೇಕು, ಯಾಕಂದ್ರೆ ಅದು PTC ಸೋರ್ಸು, ರೀಸೆಂಟ್ PTC ಸೋರ್ಸ್ ಅದು. ಆ 19 to 45. ಓಕೆ. ಚಿಲ್ಡ್ರನ್ಸ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ಏನು ಅಂತಂದ್ರೆ 2 children ಗೆ ಮಾತ್ರ ಕಳ್ಸಕ್ ಬರುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ 1 lakh ಇದೆ. ಅದೇ PLI ಸಂಬಂಧಪಟ್ಟಂಗೆ ಆದ್ರೆ 3 lakhs ಇದೆ. ಅವ್ರದ್ದು ಪೇರೆಂಟ್ ಯಾರಾದ್ರೂ ಪಾಲಿಸಿ ಹೋಲ್ಡರ್ ಇರ್ತಾರಲ್ಲ ಅವ್ರದ್ದು ಏಜ್ 45 years ಆಫ್ ಏಜ್ ಇರಂಗಿಲ್ಲ. ಮತ್ತೆ ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಈಗ RPLI ಇದ್ದವರು PLI ಮಾಡ್ಸಕ್ ಇದು ಏನು PLI ಇದ್ದಂತವ್ರು ನಾವು ಗ್ರಾಮ ಇದು ಮಾಡಿಸ್ತೀನಿ ಅಂತಂದ್ರೆ ಮಾಡ್ಸಕ್ ಬರಲ್ಲ. PLI ಇರ್ಬೇಕು. ಆಡನ್ ಪಾಲಿಸಿ ಇದು ಆಡನ್ ಪಾಲಿಸಿ ಇತ್ತು ಅಂತಂದ್ರೆ ಯಾವ್ದು PLI ಇತ್ತು ಅಂದ್ರೆ PLI ಬರುತ್ತೆ, RPLI ಇತ್ತು ಅಂದ್ರೆ RPLI ಬರುತ್ತೆ ಅವ್ರ ಹೆಸರಲ್ಲೇ ಮಾಡ್ಸೋಕೆ. ಒಂದ್ ಸೆಕೆಂಡ್, ಬ್ಯಾಟ್ರಿ ಓಕೆ. RPLI ಇತ್ತು ಅಂದ್ರೆ ಇಫ್ ನಾಟ್ ಪೇಡ್ ವಿದಿನ್ ಡ್ಯೂ ಪೀರಿಯಡ್ DF 12% ಕಲೆಕ್ಟೆಡ್. ಕ್ಯಾಲ್ಕುಲೇಷನ್ ಆಫ್ DF ಫಾರ್ ಅರೇರ್ಸ್ ಫಾರ್ ಮಂತ್ಲಿ ಪ್ರೀಮಿಯಮ್ಸ್ ಆಸ್ ಇನ್ ದ ಕೇಸ್ PLI ದಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅದೇ ತರನೇ ಇರುತ್ತೆ. ಆಮೇಲೆ ಕೆಲವೊಂದಿಷ್ಟು ಚಾರ್ಜಸ್ ಕೇಳಿದ್ರೆ ಕೇಳ್ಬೋದು, ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಡುಪ್ಲಿಕೇಟ್ ಪಾಲಿಸಿ ಬಾಂಡ್ ಅಂದ್ರೆ ನಮ್ದು ಪಾಲಿಸಿ ಬಾಂಡ್ ಏನಾದ್ರೂ ಕಳೆದೋಯ್ತು ಅಂತಂದ್ರೆ ಅದಕ್ಕೆ ಚಾರ್ಜಸ್ ಎಷ್ಟಿದೆ ಅಂತಂದ್ರೆ ₹100 ಇದೆ. ಕನ್ವರ್ಷನ್ ಮಾಡೋಕೆ ಯಾವ್ದಾದ್ರು ನಾವು ಪಾಲಿಸಿನ ಕನ್ವರ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಚಾರ್ಜ್ ಬಂದು ₹20 ಇದೆ. ಡುಪ್ಲಿಕೇಟ್ ಪ್ರೀಮಿಯಂ ರಿಸಿಪ್ಟ್ ಬುಕ್, ನಮ್ಮ ರಿಸಿಪ್ಟ್ ಬುಕ್ ಏನಾದ್ರು ಕಳೆದೋಗಿತ್ತು, ಡುಪ್ಲಿಕೇಟ್ ಪ್ರೀಮಿಯಂ ರಿಸಿಪ್ಟ್ ಬುಕ್ ಮಾಡಿಸ್ಬೇಕಂದ್ರೆ ₹20 ಇದೆ. ಡುಪ್ಲಿಕೇಟ್ ಲೋನ್ ರಿಸಿಪ್ಟ್ ಬುಕ್ಕಿಗೆ ₹5 ಇದೆ ನೋಡಿ. ಇದನ್ನ ಕೇಳಿದ್ರೆ ಕೇಳ್ಬೋದು, ಇದ್ರ ಸಂಬಂಧಪಟ್ಟಂಗೆ ಒಂದು ಕ್ವಶನ್. ಸೊ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಏನಂದ್ರೆ ಡುಪ್ಲಿಕೇಟ್ ಪಾಲಿಸಿ ಬಾಂಡ್ ಇತ್ತು ಅಂದ್ರೆ ಎಷ್ಟು ₹100, ಕನ್ವರ್ಷನ್ ಚಾರ್ಜಸ್ ₹20. ಅದೇ ಡುಪ್ಲಿಕೇಟ್ ಪ್ರೀಮಿಯಂ ರಿಸಿಪ್ಟ್ ಬುಕ್ ಇತ್ತು ಅಂದ್ರೆ ₹20, ಡುಪ್ಲಿಕೇಟ್ ಲೋನ್ ರಿಸಿಪ್ಟ್ ಬುಕ್ ಇತ್ತು ಅಂತಂದ್ರೆ ₹5 ಇದೆ. ನಾನ್ ಮೆಡಿಕಲ್ ಪಾಲಿಸೀಸ್ಗೆ ಇದು ಸುಮ್ಮನೆ ನಿಮ್ಗೆ ಇಂಪಾರ್ಟೆಂಟ್ ಏನಲ್ಲ ಆಕ್ಚುಲಿ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಬಟ್ ನಿಮ್ಗೆ ಒಂದು ತಲೆಯಲ್ಲಿ ಈ ನಾಳೆ ಯಾರಾದ್ರೂ ಕೇಳಿದ್ರೆ ಇರ್ಲಿ ಅಂತಂದು, ಬಿಫೋರ್ 1 year ಇತ್ತು ಅಂತಂದ್ರೆ ಅಮೌಂಟ್ ಸಮ್ ಅಶ್ಯೂರ್ಡ್ ಪ್ಲಸ್ ಅಕ್ಯೂರ್ಡ್ ಬೋನಸ್ ಏನಿರುತ್ತೆ 35% ಮಾತ್ರ ಇದಾಗುತ್ತೆ ಇಲ್ಲಿ. ಏನು ಬಿಫೋರ್ 1 year ಇತ್ತು ಅಂದ್ರೆ ಡೆತ್
ಆಫ್ಟರ್ 1 ಇಯರ್ ಬಟ್ ಬಿಫೋರ್ 2 ಇಯರ್ಸ್ ಇತ್ತು ಅಂತಂದ್ರೆ 60% ವರೆಗೂ ಕ್ಲೈಮ್ ಆಗುತ್ತೆ. ಅದೇ ರೀತಿ ಆಫ್ಟರ್ 2 ಇಯರ್ಸ್ ಬಟ್ ಬಿಫೋರ್ 3 ಇಯರ್ಸ್ ಇತ್ತು ಅಂದ್ರೆ 90%, ಆಫ್ಟರ್ 3 ಇಯರ್ಸ್ ಆಯ್ತು ಅಂದ್ರೆ 100%. ಏನಂದ್ರೆ ಸಮ್ ಅಶ್ಯೂರ್ಡ್ ಪ್ಲಸ್ ಅಕ್ಯೂರ್ಡ್ ಬೋನಸ್ ಏನಿರುತ್ತಲ್ಲ 100% ಆಫ್ಟರ್ ಕಂಪ್ಲೀಷನ್ ಆಫ್ 3 ಇಯರ್ಸ್. ಬಿಫೋರ್ 3 ಇಯರ್ಸ್ ಇತ್ತು ಅಂತಂದ್ರೆ 2 ಇಯರ್ಸ್, ಬಟ್ ಬಿಫೋರ್ 3 ಇಯರ್ಸ್ ಇತ್ತು ಅಂತಂದ್ರೆ ಅದಕ್ಕೆ ಎಷ್ಟಾಗುತ್ತೆ 90% ಆಗುತ್ತೆ. ನಾಳೆ ಯಾರಾದ್ರೂ ಕೇಳ್ತಾ ಇರ್ತಾರೆ, ಈಗ ನೀವೊಂದು ಹೇಳ್ಬಿಟ್ಟಿರ್ತಾರ ಇವತ್ತು ಪಾಲಿಸಿ ಮಾಡಿಸ್ರಿ ನಾಳೆಗೆ ಸತ್ರು ಕೂಡ ನಿಮ್ಗ 10 ಲಕ್ಷ ರೂಪಾಯಿ ಬರುತ್ತೆ ಅಂತಂದು, ಈಗ ನಾವು ಟಾಟಾ GIC ಹೇಳ್ದಂಗೆ ಹೇಳ್ಬಿಟ್ಟಿರ್ತೀವಿ. ಸೊ ಅದು ಆಮೇಲೆ ಅವರಿಗೆ ಕಸ್ಟಮರ್ಗೆ ರಾಂಗ್ ಗೈಡೆನ್ಸ್ ಆಗಿರ್ಬಾರ್ದು. ಸೊ ಹಂಗಾಗಿ ಹೇಳ್ತಾ ಇರೋದು, ಬಿಫೋರ್ 1 ಇಯರ್ ಇತ್ತು ಅಂದ್ರೆ ಜಸ್ಟ್ 35%, ಅಂದ್ರೆ 35% ಅಂದ್ರೆ ಏನು, ನಾವು ಎಕ್ಸಾಮ್ ಅಲ್ಲಿ 35 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀವಲ್ಲ. ಸೊ 1 ವರ್ಷದೊಳಗೆ ಏನಾಯ್ತು ಅಂತಂದ್ರೆ 35% ತಲೆಗಿಟ್ಕೊಂಡ್ಬಿಡ್ರಿ. ಅದೇ ಆಫ್ಟರ್ 1 ಇಯರ್ ಇಂದ 2 ಇಯರ್ಸ್ ಇತ್ತು ಅಂತಂದ್ರೆ 60% ಫಸ್ಟ್ ಕ್ಲಾಸ್ ಪಾಸ್ ಆದಂಗ. ಜಸ್ಟ್ ಪಾಸ್ ಇಂದ ಫಸ್ಟ್ ಕ್ಲಾಸಿಗೆ 1ನೇ ವರ್ಷಕ್ಕೆ ಜಸ್ಟ್ ಪಾಸ್ ಆಗೋಷ್ಟಿದ್ದ ಒಂದ್ ಹುಡುಗ 1 ವರ್ಷ ಆದ್ಮೇಲೆ ಕಾಲೇಜ್ ಸೇರಿ 1 ವರ್ಷ ಆದ್ಮೇಲೆ ಫಸ್ಟ್ ಕ್ಲಾಸ್ ತಗೊಳೋದ್ ಕಲ್ತ. 2 ವರ್ಷದಿಂದ 3 ವರ್ಷ ಆದ್ಮೇಲೆ 90% ತಗೊಂಡು ಚೆನ್ನಾಗಿರ್ತಾನೆ. ಅದಾದ ನಂತರ ಆಫ್ಟರ್ 3 ಇಯರ್ಸ್ ಆಯ್ತು ಅಂದ್ರೆ 100% ಅವನು ಪಕ್ಕಾ ಹುಷಾರಾಗಿದ್ದಾನೆ ಅಂತಂದು ಈ ತರ ತಲೆಗಿಟ್ಕೊಂಡ್ಬಿಡ್ರಿ ಇದನ್ನ. ಯಾವಾಗಾದ್ರೂ ಕೇಳಿದ್ರೆ ಅಥವಾ ನಿಮ್ಗೆ ನಾಳೆ ಯಾವ್ದಾದ್ರು ಒಂದು ಕಸ್ಟಮರ್ ಕೇಳಿದಂದ್ರೆ ಇನ್ಫಾರ್ಮೇಶನ್ ಇರ್ಲಿ ಅಂತ. ಓಕೆ, ನಂದು ಲ್ಯಾಪ್ಟಾಪ್ದು ಆಲ್ಮೋಸ್ಟ್ ಬ್ಯಾಟ್ರಿ ಲೋ ಆಗಿದೆ, ಕರೆಂಟು